ದೇವೇಗೌಡರಿಗೆ ಗೊತ್ತಿತ್ತು ರೈತನು ಸ್ವಾಭಿಮಾನದಿಂದ ತನ್ನ ಕಾಲ ಮೇಲೆ ತಾನು ನಿಂತು ಬದುಕಬೇಕಂದ್ರೆ ಅವನ ಹೊಲಕ್ಕೆ ನೀರನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದ ಎಲ್ಲ ಭಾಗದ ನೀರಾವರಿ ಯೋಜನೆಗಳಿಗೆ ಒತ್ತು ಕೊಟ್ಟರು. ಅನಿರೀಕ್ಷಿತವಾಗಿ ಈ ದೇಶದ ಪ್ರಧಾನಿಯಾದರು. ಆವಾಗ ಅವರು ಒಂದು ಕಾರ್ಯಕ್ರಮವನ್ನು ರೂಪಿಸಿದರು, ಎಕ್ಸಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಅಂತ. ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ, ಅದನ್ನು ತರುವಾಗ ಅವರಿಗೆ ಸಪೋರ್ಟ್ ಮಾಡಿದಂಥ ಈಗಿನ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಅಬ್ಜೆಕ್ಷನ್ ಮಾಡಿದರು. ನೀವು ಕರ್ನಾಟಕಕ್ಕೆ ತಗೊಂಡು ಹೋಗಕ್ಕೆ ಮಾಡಕತ್ತೀರಿ, ನಮಗೆ ಅನ್ಯಾಯ ಆಗ್ತದೆ ಅಂತ. ಅವರಿಗೆ ಕನ್ವಿನ್ಸ್ ಮಾಡಿ ಹೇಳಿದರು, ಕೇವಲ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶಕ್ಕೆ ಈ ಯೋಜನೆಯಿಂದ ಹಣ ಕೊಡ್ತೇನೆ ನೀರಾವರಿಗೆ ಅಂತ. ಇವತ್ತಿಗೂ ಕರ್ನಾಟಕದಲ್ಲಿ ಸುಮಾರು 16ರಿಂದ 17 ಸಾವಿರ ಕೋಟಿ ಪ್ರತಿ ವರ್ಷ ನೀರಾವರಿಗೆ ಕೇಂದ್ರ ಸರ್ಕಾರದ ಹಣ ಬರ್ತದೆ. ಇದು ದೇವೇಗೌಡರ ದೂರದೃಷ್ಟಿ ಅನ್ನೋದನ್ನು ನಾವು ಮರಿಬಾರದು. ದೇವೇಗೌಡರು ನಮ್ಮ ಬದುಕನ್ನು ಕಟ್ಟೋದಕ್ಕೆ ಇವತ್ತು ಅವರು ದೊಡ್ಡ ಸಹಾಯ ಏನಾದರೂ ಇದ್ದರೆ ಈ ನೀರಾವರಿ ಯೋಜನೆಗಳು. ನಾನು ಎಲ್ಲ ಕಡೆಗೆ ಹೇಳ್ತೇನೆ, ಓದಲ್ಲಿ ಸದನದ ಒಳಗೂ ನಾನು ಮಾತನಾಡುವಾಗ ಹೇಳಿದ್ದೇನೆ, ಈ ಸರ್ಕಾರಗಳು ರೈತ ಸ್ವಾಭಿಮಾನದಿಂದ ಬದುಕಲಿ ಅನ್ನೋದಕ್ಕೆ ಯೋಜನೆಗಳನ್ನು ಮಾಡೋದಿಲ್ಲ. ಅವನ ಮನೆಗೆ ಎಷ್ಟು ಓಟ್ ಅದಾವ ಹೆಂಗೆ ಹಾಕ್ಸಿಗಬೇಕು ಅನ್ನೋದಕ್ಕೆ ಯೋಜನೆ ಮಾಡ್ತಾರೆ. ರೈತನಿಗೆ ನಿಮ್ಮ ಯಾವುದೂ ಬೇಡ, 3 ಕೊಡಿ, ಅಶ್ಯೂರ್ಡ್ ವಾಟರ್, ಕ್ವಾಲಿಟಿ ಕರೆಂಟ್, ರೆಮ್ಯುನರೇಟಿವ್ ಪ್ರೈಸ್, ಈ 3 ಕೊಟ್ಟರೆ ಇಡೀ ಜಗತ್ತಿಗೆ ಅನ್ನ ಹಾಕ್ತಾನೆ ಭಾರತದ ರೈತ. ಅವನಿಗೇನು ಬೇಡ, ನೀರು ಕೊಡಿ, ವಿದ್ಯುತ್ ಕೊಡಿ, ಬೆಳೆದಂಥ ಬೆಳೆಗೆ ವೈಜ್ಞಾನಿಕವಾದ ಬೆಲೆ ಕೊಡಿ, ಮತ್ತೇನು ಕೊಡೋದು ಬೇಕಾಗಿಲ್ಲ. ಇವತ್ತು ನೀರು ಕೊಟ್ಟಿರೋದ್ರಿಂದ ದೇವದುರ್ಗದವರು ಯಾರ ಮುಂದೆ ಕೈ ಚಾಚಂಗಿಲ್ಲ. ಎಲ್ಲರೂ ನಮ್ಮ ಸಿಂಧುನೂರಿಗೆ ಬರ್ತಿದ್ರು ಕೂಲಿ ಮಾಡಕ್ಕೆ. ಇವತ್ತ ಒಬ್ಬರು ನಮ್ಮಿಂದ ಇಲ್ಲಿಗೆ ಬರುವಂಥ ಪರಿಸ್ಥಿತಿ ಆಗಿದೆ. ಇದು ದೇವೇಗೌಡರ ದೂರದೃಷ್ಟಿ. ರೈತರ ಬಗ್ಗೆ ಯಾವುದಾದರೂ ಪಕ್ಷಕ್ಕೆ ಕಾಳಜಿ ಅನ್ನೋದೇನಾದರೂ ಇದ್ದರೆ ಅದು ಜಾತ್ಯತೀತ ಜನತಾ ದಳಕ್ಕೆ ಮಾತ್ರ. ಈ ಕಾಂಗ್ರೆಸ್ನವರಿಗೆ ರೈತರ ಬಗ್ಗೆ ಕಾಳಜಿ ಅನ್ನೋದೇ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಮ್ಮದು ತುಂಗಭದ್ರಾ ಡ್ಯಾಮ್ ನೀರಾವರಿ ಪ್ರದೇಶ ನಂದು. ಕರ್ನಾಟಕದ ರೈಸ್ ಬಾಲ್ ಅಂತ ಕರಿತೀವಿ ಸಿಂಧನೂರು ಗಂಗಾವತಿಯನ್ನು. ಆ ಡ್ಯಾಮಿಂದ ಒಂದು ಗೇಟ್ ಕಿತ್ಕೊಂಡೋಯ್ತು, ಒಂದು ಟೆಂಪ್ರವರಿ ಗೇಟ್ ಮಾಡಿ ಹಾಕಿಸಿದ್ರು. ಆವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು DK ಶಿವಕುಮಾರ್ ಅವರು ಬಂದು ಬಹಳ ದೊಡ್ಡ ಮಾಡಿ ನೋಡಿ ಉಳಿಸಿಬಿಟ್ಟಿದ್ದೀವಿ ರೈತರನ್ನ. ಈ ಎಲ್ಲ ಆವತ್ತು ನೀರಾವರಿ ತಜ್ಞ ಅವ್ರು ಹೇಳಿ ಹೋದರು, ಈ ಎಲ್ಲ ಗೇಟ್ಗಳನ್ನು ನೀವು ಬದಲಾವಣೆ ಮಾಡಬೇಕು ಅಂತ. ಇವರಿಗೆ ಮಾನ ಮರ್ಯಾದೆ ಅನ್ನೋದಿಲ್ಲ. ಅದು ಒಂದು ಮುರಿದ ಗೇಟನ್ನು 10 ತಿಂಗಳಾದರೂ ಸರಿಪಡಿಸೋಕ್ಕಾಗಲಿಲ್ಲ. ಇವತ್ತು 80 TMC ನೀರು ಇಟ್ಕೊಂಡು ನಮ್ಮ ಡ್ಯಾಮಿನ ಮಟ್ಟ 103 TMC ವರೆಗೆ ನಾವು ತಡೀತಿದ್ದೀವಿ.